ರಾಗ ಕಥೆಗಳಿಗೆ ಸ್ವಾಗತ. ತುಳಸಿ ಹಬ್ಬದ ವಿಶೇಷ. ತುಳಸಿ ಮಹಾಲಕ್ಷ್ಮಿ ಸ್ವರೂಪ, ಭೂದೇವಿ ಸ್ವರೂಪ. ಕಾರ್ತೀಕ ಮಾಸದ ಉತ್ತಾನ ದ್ವಾದಶಿಯಂದು ಭಗವಂತನಾದ ಶ್ರೀಕೃಷ್ಣ ಭೂದೇವಿಯನ್ನು ಮದುವೆ ಮಾಡಿಕೊಂಡಂತ ದಿನ. ಹಾಗಾಗಿ ಅವತ್ತು ತುಳಸಿ ಹಬ್ಬದ ಆಚರಣೆ ಮಾಡ್ತಾರೆ. ತುಳಸಿಲಿ ಯಾವ ತುಳಸಿ ಶ್ರೇಷ್ಠ ಅಂತ ನೋಡೋದಾದ್ರೆ, ತುಳಸಿಯಲ್ಲಿ ಹಲವಾರು ಬಗೆಗಳಿದೆ. ಅದರಲ್ಲಿ ಉತ್ತಮ, ಮಧ್ಯಮ, ಅಧಮ ಅನ್ನೋ ರೀತಿ ಶಾಸ್ತ್ರದ ಪ್ರಕಾರ ಕೃಷ್ಣ ತುಳಸಿ ತುಂಬಾ ಉತ್ತಮ. ಅದು ಉತ್ತಮ ಪರಿಮಳವನ್ನ ಬೀರುತ್ತೆ. ಯಾವುದೇ ವಿಧವಾದಂತಹ ದೋಷ ನಿವಾರಣೆಯಾಗಿ ಅಂಧಕಾರವನ್ನ ಹೋಗಲಾಡಿಸಿ ಮೋಕ್ಷ ಸಿಗುತ್ತೆ ಈ ತುಳಸಿ ಹಬ್ಬ ಆಚರಣೆ ಮಾಡೋದ್ರಿಂದ. ಇನ್ನು ತುಳಸಿ ದಳ ಕೀಳೋದ್ರ ಬಗ್ಗೆ ಶಾಸ್ತ್ರದ ಪ್ರಕಾರ ಹೇಳೋದೇನಂದ್ರೆ, ಹೆಂಗಸರು ತುಳಸಿ ಕೀಳಲೇಬಾರ್ದು. ಹಾಗೆ ಉಳಿದವರು ತುಳಸಿಯನ್ನ ಒಂದೊಂದೇ ದಳ ಕೀಳಬಾರ್ದು. 4, 6 ಅಥವಾ 8 ದಳ ಒಟ್ಟಿಗೆ ಕೀಳ್ಬೇಕು. ನಮ್ಮ ಉಗುರು, ಕತ್ತರಿ, ಚಾಕುವಿನಿಂದ ತುಳಸಿಯನ್ನ ಕೀಳ್ಬಾರ್ದು. ಇನ್ನು ತುಳಸಿಯನ್ನು ಕೀಳುವಾಗ ಒಂದು ಬೇಡಿಕೆ ಇಡ್ಬೇಕಂತೆ. ನಾನು ನಿನ್ನನ್ನ ಕೀಳುತ್ತಿದ್ದೇನೆ, ಅದು ವಿಷ್ಣುವಿನ ಆರಾಧನೆಗಾಗಿ ನಿನ್ನನ್ನ ಉಪಯೋಗಿಸೋದಿಕ್ಕೆ, ದಯವಿಟ್ಟು ಕ್ಷಮಿಸುವಂತ ಬೇಡಿಕೆ ಇಟ್ಟು ಕೀಳ್ಬೇಕಂತೆ. ಹಾಗೆ ಯಾವಾಗ ಕೀಳ್ಬೇಕು ಅಂತ ನೋಡೋದಾದ್ರೆ, ಸೂರ್ಯೋದಯಕ್ಕೆ ಮುನ್ನ ಕೀಳ್ಬೇಕು. ಸಂಧ್ಯಾಕಾಲದಲ್ಲಿ, ಮಧ್ಯಾಹ್ನ, ಹಾಗೆ ಸೂರ್ಯಾಸ್ತದ ನಂತರ ರಾತ್ರಿ ತುಳಸಿಯನ್ನ ಕೀಳಲೇಬಾರದು. ಹಾಗೆ ಯಾವತ್ತು ಕೀಳ್ಬಾರ್ದು ಅಂತ ನೋಡೋದಾದ್ರೆ, ಮಂಗಳವಾರ, ಶುಕ್ರವಾರ ಕೀಳ್ಬಾರ್ದು. ಕಿತ್ತರೆ ಶ್ರೀ ವಿಷ್ಣುವಿನ ಕತ್ತನ್ನು ಚಿಗುಟಿದಷ್ಟು ಪಾಪಕ್ಕೆ ಭಾಗಿಗಳಾಗ್ತಾರೆ ಅಂತ ಹೇಳಲಾಗುತ್ತೆ. ಯತ್ರ ತುಳಸಿ ಕಾಷ್ಟವಂತಿ ತತ್ರ ಸನ್ನಿಹಿತೋ ಹರಿಹಿ. ಎಲ್ಲಿ ತುಳಸಿ ಗಿಡ ಇರುತ್ತೋ ಅಲ್ಲಿ ನಿಸ್ಸಂಶಯವಾಗಿ ಪರಮಾತ್ಮನ ನಿತ್ಯ ಸ್ಥಾನ ಇರುತ್ತೆ. ಇನ್ನು ಉಸಿರಾಟದ ತೊಂದರೆ ಇರೋರಿಗೆ ತುಳಸಿ ಎಲೆ ಅರೆದು ಅದರ ರಸವನ್ನ ಶುಂಠಿ ರಸದ ಜೊತೆ ಸೇರಿಸಿ ಸ್ವಲ್ಪ ನೀರು ಬೆರೆಸಿ ಔಷಧವಾಗಿ ಕೂಡ ಬಳಸಬಹುದು. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ರಾಗ ಕಥೆಗಳು.